ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಬಂಧುಗಳ ಮಧ್ಯದಲ್ಲಿ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇದೆ. ಮಾತಿಗೋ ವ್ಯವಹಾರಕ್ಕೋ ಸಂಬಂಧದ ವಿಚಾರದಲ್ಲೋ ಜಗಳವನ್ನು ಮಾಡ್ಕೊಳ್ತೀರಿ. ಶತ್ರು ಬಾಧೆ ಅತಿಯಾಗಿ ಕಾಡಬಹುದು. ನೇರವಾಗಿ ಜಗಳವನ್ನೇ ಮಾಡಬೇಕು ಅಂತಿಲ್ಲ. ನೀವು ಮಾಡ್ತಕ್ಕಂತಹ ಕೆಲಸಗಳಿಗೆ ವಿರೋಧಿಗಳಿಂದ ಅಡ್ಡಿಯಾದರೆ ಅದಕ್ಕಿಂತ ನೋವು ಬೇಸರ ಮತ್ತೊಂದಿರುವುದಿಲ್ಲ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಬಹುದು, ಸರಿಯಾಗಿ ಗಮನಿಸ್ಕೊಳ್ಳಿ. ಅದು ನಿಮಗೆ ಬಹಳ ಆತಂಕವನ್ನು ತಂದಿಡತಕ್ಕಂಥದ್ದು. ಸಹೋದರರ ಜೊತೆ ಗಹನವಾದಂತಹ ಚರ್ಚೆಯನ್ನು ನಡೆಸ್ತೀರಿ. ನಿಮ್ಮ ಆಸ್ತಿಯ ವಿಚಾರಕ್ಕೋ ಅಥವಾ ಬೇರೆ ವ್ಯವಹಾರಕ್ಕೋ ಸರಿಯಾದಂತಹ ಚರ್ಚೆಗಳು ನಿರ್ಧಾರಗಳು ಈ ದಿವಸ ಆಗುವಂಥದ್ದಾಗತ್ತೆ. ವ್ಯವಹಾರದಲ್ಲಿ ನಂಬಿದವರಿಂದ ಮೋಸವಾಗುತ್ತೆ, ವಂಚನೆಯಾಗುತ್ತೆ. ಯಾರನ್ನ ನಂಬಿ ವ್ಯವಹಾರವನ್ನು ಮುಂದುವರಿಸ್ತೀರೋ ಅವರೇ ಮೋಸ ಮಾಡ್ತಾರೆ. ಆದ್ರಿಂದ ನಿಮ್ಮ ವ್ಯವಹಾರದ ಗುಟ್ಟು ನಿಮಗಿರಬೇಕು. ಬೇರೆಯವರ ಸಲಹೆಯನ್ನು ಪಡ್ಕೊಳ್ಳಿ, ಆದರೆ ನಿರ್ಧಾರ ನಿಮ್ಮದಾಗಬೇಕಾಗತ್ತೆ. ಅವಿವಾಹಿತರಿಗೆ ಸಿಹಿ ಸುದ್ದಿ ಇರತಕ್ಕಂಥದ್ದು. ವಿವಾಹದ ವಿಚಾರ ಮುನ್ನೆಲೆಗೆ ಬರುತ್ತೆ. ಮದುವೆ ಆಗ್ಬಿಡುತ್ತೆ ಎನ್ನುವಂತಹ ಭ್ರಮೆ ಏನ್ ಬೇಡ, ಆದರೆ ವಿವಾಹದ ವಿಚಾರಗಳು ಚರ್ಚೆಗೆ ಬರುತ್ತೆ. ಗೊತ್ತಿದ್ದವರು ಅಥವಾ ಆತ್ಮೀಯರು ಸ್ನೇಹಿತರು ಏನೋ ಒಂದು ಸಹಾಯವನ್ನು ಮಾಡೋದಾಗಿ ಮಾತನ್ನ ಕೊಡಬಹುದು ಅಂತ ಅರ್ಥ. ಸುದರ್ಶನ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಹಿತಶತ್ರುಗಳಿಂದ ನಿಮಗೆ ಅವಕಾಶ ತಪ್ಪಿ ಹೋಗಬಹುದು. ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೋ ಅಥವಾ ಇನ್ಯಾವುದೋ ಒಂದು ಯೋಜನೆಗೋ ಪ್ರಯತ್ನವನ್ನ ಮಾಡ್ತಾ ಇರ್ತೀರಿ. ಅದಿನ್ನೇನೋ ಆಗ್ಬಿಡ್ತು ಆಗತ್ತೆ ಎನ್ನುವಂತಹ ಒಂದು ಭರವಸೆಯಲ್ಲಿ ನಿರೀಕ್ಷೆಯಲ್ಲಿ ನೀವಿದ್ದಾಗ ಅದನ್ನ ತಪ್ಪಿಸ್ತಕ್ಕಂತಹ ಜನ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು. ಎಲ್ಲ ವಿಚಾರದಲ್ಲೂ ಮನೆಯಲ್ಲೂ ಕೂಡ ಸ್ವಲ್ಪ ತಾಳ್ಮೆಯಿಂದ ವರ್ತಿಸ್ಬೇಕು. ಸಿಟ್ಟಿಗೆದ್ರೆ ಆಗತಕ್ಕಂತಹ ಕೆಲಸಗಳು ಕೂಡ ಕೆಟ್ಟು ಹೋಗ್ತಕ್ಕಂಥದ್ದಿದೆ. ಪರಿಸ್ಥಿತಿಗಳು ನಿಮ್ಮ ಪರವಾಗಿ ನಿಧಾನವಾಗಿ ಕೆಲಸ ಮಾಡುತ್ತೆ, ಆದರೆ ಅಲ್ಲಿಯವರೆಗೆ ನಿಮಗೆ ತಾಳ್ಮೆ ಇರಬೇಕು. ಆ ತಾಳ್ಮೆಯನ್ನು ಕಳ್ಕೊಂಡ್ರಿ ಯಾವಾಗಲೂ ಆಗಬೇಕಾದಂತಹ ಕೆಲಸ ಈಗಲೇ ಆಗ್ಬಿಡ್ಬೇಕು ಅಂತ ಹೇಳಿ ಆ ಆತುರತೆಯನ್ನು ತೋರಿಸಿದಾಗ ಕೆಲಸಕ್ಕೆ ಆ ಒಂದು ಗುಣಮಟ್ಟ ಇರುವುದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಪಕ್ವತೆ ಅನ್ನುವಂಥದ್ದು ಬೇಕಾಗತ್ತೆ, ಅದು ಬಹಳ ಮುಖ್ಯ. ಅತಿಯಾದಂತಹ ಆತ್ಮವಿಶ್ವಾಸದಿಂದ ತೊಂದರೆಯನ್ನು ಮಾಡ್ಕೊಳ್ತೀರಿ. ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಯಾವತ್ತಿಗೂ ಒಳ್ಳೆಯದಲ್ಲ. ಆತ್ಮವಿಶ್ವಾಸ ಬೇಕು, ಆತ್ಮಸ್ಥೈರ್ಯ ಬೇಕು, ಧೈರ್ಯ ಬೇಕು. ಆದರೆ ಅತಿಯಾದರೆ ಕಷ್ಟವಾಗತ್ತೆ, ಅದನ್ನ ಗಮನಿಸ್ಕೊಳ್ಬೇಕು. ವಸ್ತ್ರಾಭರಣ ಖರೀದಿಯಿಂದ ಖುಷಿ, ಇದು ಸ್ವಭಾವ ಅಥವಾ ಸ್ವಾಭಾವಿಕವಾಗಿ ಈ ರೀತಿಯ ಖರೀದಿಯನ್ನ ಮಾಡಿದಾಗ ಸಂತೋಷವಾಗ್ತಕ್ಕಂಥದ್ದು. ಮಹಿಳಾ ಉದ್ಯೋಗಿಗಳಿಗೆ ಅನುಕೂಲವಾಗ್ತಕ್ಕಂತಹ ಸಮಯ ಇದು ಅಂತ ಹೇಳಬೇಕು. ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ. ಉದ್ಯೋಗ ಅಥವಾ ಸ್ಥಳ ಬದಲಾವಣೆಗೆ ಈ ದಿವಸ ಅವಕಾಶಗಳು ಬರುತ್ತೆ. ತೀರ್ಮಾನ ನಿಮ್ಮದು, ನಿರ್ಧಾರ ನಿಮ್ಮದು, ಅವಕಾಶಗಳಂತೂ ಇರುತ್ತೆ ಅನ್ನುವಂಥದ್ದು. ತಂದೆಯವರ ಆರೋಗ್ಯವನ್ನ ಗಮನಿಸ್ಕೊಳ್ಬೇಕು. ತಂದೆಯವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂತಹ ಸೂಚನೆ, ಅದು ನಿಮಗೆ ಬೇರೆ ಕೆಲಸಗಳಿಗೆ ಸಣ್ಣ ಮಟ್ಟಿಗೆ ಅಡ್ಡಿಯಾಗುವಂತಹ ಸೂಚನೆಯೂ ಇದೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುವುದಿಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಅಷ್ಟೊಂದು ಸಮಾಧಾನಕರವಾಗಿ ಇರುವುದಿಲ್ಲ ಅಂತ ಅರ್ಥ. ಇಲ್ಲ ಸಲ್ಲದ ಅಪವಾದಕ್ಕೆ ಒಳಗಾಗ್ತೀರಿ. ನೀವು ಮಾಡದೇ ಇರತಕ್ಕಂತಹ ತಪ್ಪಿಗೆ ತಲೆಯನ್ನ ಕೊಡಬೇಕಾಗತ್ತೆ. ಇದು ಗ್ರಹಗತಿಯ ಪ್ರಭಾವ ಅಂತ ಹೇಳಿ ಭಾವಿಸಿ. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಇವೆಲ್ಲವನ್ನ ನೋಡ್ತಾ ಹೋದ್ರೆ ದಿನ ಅಷ್ಟೊಂದು ಚೆನ್ನಾಗಿಲ್ಲ. ಈ ದಿವಸ ಪೂರ್ತಿ ಎಚ್ಚರಿಕೆಯಿಂದನೇ ಇರಬೇಕು ಅಂತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲೂ ಕೂಡ ನೀವು ಎಚ್ಚರವನ್ನ ತಪ್ಪು ಹಾಗಿಲ್ಲ ಅನ್ನುವಂಥದ್ದಿದೆ. ಮೃತ್ಯುಂಜಯನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ. ವೈಯಕ್ತಿಕವಾದಂತಹ ಆಪಾದನೆಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಮೇಲೆ ಹಲವಾರು ಜನ ದಾಳಿ ಮಾಡ್ತಕ್ಕಂಥದ್ದಿದೆ. ಅಪಕೀರ್ತಿಯನ್ನು ತರುವಂತಹದ್ದಿದೆ. ಸರಿಯಾಗಿ ಗಮನಿಸ್ಕೊಳ್ಳಿ. ಸೋಮಾರಿತನದಿಂದ ಧನ ನಷ್ಟವಾಗುತ್ತೆ. ಆಲಸ್ಯದಿಂದ ಬರಬೇಕಾದಂತಹ ಹಣವೋ ದ್ರವ್ಯವೋ ತಪ್ಪಿ ಹೋಗ್ತಕ್ಕಂಥದ್ದು ಅಥವಾ ಲಾಭದ ಅಂಶ ಕಡಿಮೆ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಅರ್ಥ.
ಕಾಲು ಅಥವಾ ಕೈಗೆ ಪೆಟ್ಟಾಗತಕ್ಕಂತಹ ಸಾಧ್ಯತೆ ಇದೆ, ರಕ್ತ ಬರುವಂತಹ ಸಾಧ್ಯತೆ ಇದೆ. ಏನೋ ಕೆಲಸ ಮಾಡ್ತಾ ಇರ್ತೀರಿ ಅಥವಾ ಇನ್ಯಾವುದೋ ಸಂದರ್ಭದಲ್ಲಿ ನಿಮಗೆ ಆ ಗಾಯ ಆಗತಕ್ಕಂತಹ ಸೂಚನೆ ಇದೆ. ಹಳೆಯ ಸ್ನೇಹಿತರ ಭೇಟಿ, ಅವರಿಂದ ಸಂತೋಷ ಸಿಕ್ಕುವಂತಹ ಸಂದರ್ಭಗಳೇ ಇರುತ್ತೆ. ಕಾರ್ಯ ಸಾಧನೆಗೋಸ್ಕರವಾಗಿ ತಿರುಗಾಟವನ್ನು ಮಾಡ್ತೀರಿ. ನಾನು ಅಂದುಕೊಂಡಂತಹ ಕೆಲಸ ಆಗಬೇಕು ಅಂತ ಹೇಳಿ ಹಲವಾರು ಬಾರಿ ಸುತ್ತುವಂಥದ್ದಾಗತ್ತೆ. ಸಾರ್ವಜನಿಕ ರಂಗದಲ್ಲಿ ಹೊಸ ಅನುಭವ ಸಿಕ್ಕತ್ತೆ. ಧೈರ್ಯದಿಂದ ಮುನ್ನುಗ್ತಕ್ಕಂತಹ ಮನಸ್ಥಿತಿ ಬೇಕಷ್ಟೇ. ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.